ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನದು ವರದಿ ನೋಡಿ, 2014ರಿಂದ ಅಂದರೆ ಯಾವಾಗ BJP ಅಧಿಕಾರಕ್ಕೆ ಬಂತು, ಕಳೆದ 10 ವರ್ಷಗಳ ಅವಧಿಯಲ್ಲಿ ಇಂಡಿ ಕೂಟಕ್ಕೆ ಶಾಕ್ ಕೊಟ್ಟ ಮೋದಿ ಸರ್ಕಾರ ಅಂತ. ಏನದು ನಿರುದ್ಯೋಗ ಅಂತ ಹೇಳ್ತಾ ಇದೆ INDA ಮೈತ್ರಿಕೂಟ. 10 ವರ್ಷದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಏನಾಗಿದೆ 2014ರಿಂದ 2024ರ ಅವಧಿಯಲ್ಲಿ ಅಪಾರ ಉದ್ಯೋಗ ಸೃಷ್ಟಿ ಅಂತೇಳಿ ಈ ವರದಿ ಹೇಳ್ತಾ ಇದೆ. 10 ವರ್ಷದಲ್ಲಿ 54 ಕೋಟಿ 40 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಯಾಗಿದೆ. 54 ಕೋಟಿನ ಬಾ ಕಮ್ಸೆ ಕಮ್ 40% ಜನರಿಗೆ, ಅಂದರೆ ಪ್ರತಿ ವರ್ಷ 5 ಕೋಟಿ 14 ಲಕ್ಷ ಜನರಿಗೆ ಕೆಲಸ ಸಿಕ್ಕಿದೆ. ಹೆಂಗೆ ಅಂತಂದರೆ ನಿರುದ್ಯೋಗಿಗಳಿಗೆ ಕೇಂದ್ರ ಸರ್ಕಾರ ಲೋನ್ ಕೊಟ್ಟಿದೆ. ಎಷ್ಟು ಜನರಿಗೆ ಲೋನ್ ಕೊಟ್ಟಿದೆ? ಬರೋಬ್ಬರಿ 31 ಕೋಟಿ 61 ಲಕ್ಷ ಜನರಿಗೆ ಮುದ್ರಾ ಲೋನ್, 10 ಲಕ್ಷದ ಮುದ್ರಾ ಲೋನ್. 31 ಕೋಟಿ 61 ಲಕ್ಷ ಜನ 10 ಲಕ್ಷ ಈ ಮುದ್ರಾ ಲೋನ್ ಪಡ್ಕೊಂಡಿದ್ದಾರೆ. ಮುದ್ರಾ ಲೋನ್ ಅಂತಂದರೆ 10 ಲಕ್ಷ ಪಡ್ಕೊಳ್ಳೋದು, ಒಂದು ಬಿಸ್ನೆಸ್ ಮಾಡೋದು. ಕೆಲಸ ಅಂತಂದರೆ ಆಫೀಸರ್ ಮತ್ತೊಂದು ಅಂತಲ್ಲ, ಅವರವರು ಸ್ವಂತ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಏನಾದರೂ ಒಂದು ಹೋಟೆಲ್ ಆದರೆ ಹೋಟೆಲ್, ಮತ್ತೊಂದಾದರೆ ಮತ್ತೊಂದು. ಕಳೆದ 10 ವರ್ಷದಲ್ಲಿ 12 ಯೋಜನೆಗಳು ಜಾರಿಯಾಗಿದೆ. ಈ 12 ಯೋಜನೆಗಳ ಜಾರಿಯಲ್ಲಿ 19.79 ಕೋಟಿ ಉದ್ಯೋಗ ಸೃಷ್ಟಿಯಾಗಿರುತ್ತೆ. ಸ್ಕೋಚ್ ಅನ್ನುವಂಥ ವರದಿ ಹೇಳೋದು. 12 ಸ್ಕೀಮ್ ಅಡಿ ಪ್ರತಿ ವರ್ಷ 1 ಕೋಟಿ 98 ಲಕ್ಷ ಜನಕ್ಕೆ ಕೆಲಸ ಸಿಕ್ಕಿದೆ. ಅಂದರೆ ಇವರು ಹೇಳ್ತಾ ಇರುವಂಥದ್ದು, ಕೆಲಸ ಸಿಕ್ಕಿದೆ ಅಂತಂದರೆ ಮ್ಯಾನೇಜರ್ ಬ್ಯಾಂಕಲ್ಲಿ ಅಥವಾ ಗೌರ್ಮೆಂಟ್ ಕೆಲಸ ಅಲ್ಲ. 54 ಕೋಟಿ ಜನರು, ಅದರಲ್ಲಿ 36 ಕೋಟಿ ಜನ ಮುದ್ರಾ ಲೋನ್ ಪಡ್ಕೊಂಡಿದ್ದಾರೆ, 10 ಲಕ್ಷ. ಆ ದುಡ್ಡನ್ನು ಹಾಕ್ಕೊಂಡು ಬೇರೆ ಬೇರೆ ಬಿಸ್ನೆಸ್ ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಕೆಲಸ ಸಿಕ್ಕಿದೆ. ಆಮೇಲೆ 12 ಸ್ಕೀಮ್ ಅಡಿಯಲ್ಲಿ ಇನ್ನೂ 19 ಲಕ್ಷ ಜನರಿಗೆ, ಒಟ್ಟು 54 ಕೋಟಿ ಜನರಿಗೆ ಕೆಲಸ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಈ ಆರೋಪ ಪ್ರತ್ಯಾರೋಪ ನೋಡೋಣ. ಏನದು ವರದಿ ನೋಡಿ, 2014ರಿಂದ ಅಂದರೆ ಯಾವಾಗ BJP ಅಧಿಕಾರಕ್ಕೆ ಬಂತು, ಕಳೆದ 10 ವರ್ಷಗಳ ಅವಧಿಯಲ್ಲಿ ಇಂಡಿ ಕೂಟಕ್ಕೆ ಶಾಕ್ ಕೊಟ್ಟ ಮೋದಿ ಸರ್ಕಾರ ಅಂತ. ಏನದು ನಿರುದ್ಯೋಗ ಅಂತ ಹೇಳ್ತಾ ಇದೆ INDA ಮೈತ್ರಿಕೂಟ. 10 ವರ್ಷದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಏನಾಗಿದೆ 2014ರಿಂದ 2024ರ ಅವಧಿಯಲ್ಲಿ ಅಪಾರ ಉದ್ಯೋಗ ಸೃಷ್ಟಿ ಅಂತೇಳಿ ಈ ವರದಿ ಹೇಳ್ತಾ ಇದೆ. 10 ವರ್ಷದಲ್ಲಿ 54 ಕೋಟಿ 40 ಲಕ್ಷ ಹೊಸ ಉದ್ಯೋಗ ಸೃಷ್ಟಿಯಾಗಿದೆ. 54 ಕೋಟಿನ ಬಾ ಕಮ್ಸೆ ಕಮ್ 40% ಜನರಿಗೆ, ಅಂದರೆ ಪ್ರತಿ ವರ್ಷ 5 ಕೋಟಿ 14 ಲಕ್ಷ ಜನರಿಗೆ ಕೆಲಸ ಸಿಕ್ಕಿದೆ. ಹೆಂಗೆ ಅಂತಂದರೆ ನಿರುದ್ಯೋಗಿಗಳಿಗೆ ಕೇಂದ್ರ ಸರ್ಕಾರ ಲೋನ್ ಕೊಟ್ಟಿದೆ. ಎಷ್ಟು ಜನರಿಗೆ ಲೋನ್ ಕೊಟ್ಟಿದೆ? ಬರೋಬ್ಬರಿ 31 ಕೋಟಿ 61 ಲಕ್ಷ ಜನರಿಗೆ ಮುದ್ರಾ ಲೋನ್, 10 ಲಕ್ಷದ ಮುದ್ರಾ ಲೋನ್. 31 ಕೋಟಿ 61 ಲಕ್ಷ ಜನ 10 ಲಕ್ಷ ಈ ಮುದ್ರಾ ಲೋನ್ ಪಡ್ಕೊಂಡಿದ್ದಾರೆ. ಮುದ್ರಾ ಲೋನ್ ಅಂತಂದರೆ 10 ಲಕ್ಷ ಪಡ್ಕೊಳ್ಳೋದು, ಒಂದು ಬಿಸ್ನೆಸ್ ಮಾಡೋದು. ಕೆಲಸ ಅಂತಂದರೆ ಆಫೀಸರ್ ಮತ್ತೊಂದು ಅಂತಲ್ಲ, ಅವರವರು ಸ್ವಂತ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಏನಾದರೂ ಒಂದು ಹೋಟೆಲ್ ಆದರೆ ಹೋಟೆಲ್, ಮತ್ತೊಂದಾದರೆ ಮತ್ತೊಂದು. ಕಳೆದ 10 ವರ್ಷದಲ್ಲಿ 12 ಯೋಜನೆಗಳು ಜಾರಿಯಾಗಿದೆ. ಈ 12 ಯೋಜನೆಗಳ ಜಾರಿಯಲ್ಲಿ 19.79 ಕೋಟಿ ಉದ್ಯೋಗ ಸೃಷ್ಟಿಯಾಗಿರುತ್ತೆ. ಸ್ಕೋಚ್ ಅನ್ನುವಂಥ ವರದಿ ಹೇಳೋದು. 12 ಸ್ಕೀಮ್ ಅಡಿ ಪ್ರತಿ ವರ್ಷ 1 ಕೋಟಿ 98 ಲಕ್ಷ ಜನಕ್ಕೆ ಕೆಲಸ ಸಿಕ್ಕಿದೆ. ಅಂದರೆ ಇವರು ಹೇಳ್ತಾ ಇರುವಂಥದ್ದು, ಕೆಲಸ ಸಿಕ್ಕಿದೆ ಅಂತಂದರೆ ಮ್ಯಾನೇಜರ್ ಬ್ಯಾಂಕಲ್ಲಿ ಅಥವಾ ಗೌರ್ಮೆಂಟ್ ಕೆಲಸ ಅಲ್ಲ. 54 ಕೋಟಿ ಜನರು, ಅದರಲ್ಲಿ 36 ಕೋಟಿ ಜನ ಮುದ್ರಾ ಲೋನ್ ಪಡ್ಕೊಂಡಿದ್ದಾರೆ, 10 ಲಕ್ಷ. ಆ ದುಡ್ಡನ್ನು ಹಾಕ್ಕೊಂಡು ಬೇರೆ ಬೇರೆ ಬಿಸ್ನೆಸ್ ಮಾಡಿದ್ದಾರೆ, ಹಾಗಾಗಿ ಅವರಿಗೆ ಕೆಲಸ ಸಿಕ್ಕಿದೆ. ಆಮೇಲೆ 12 ಸ್ಕೀಮ್ ಅಡಿಯಲ್ಲಿ ಇನ್ನೂ 19 ಲಕ್ಷ ಜನರಿಗೆ, ಒಟ್ಟು 54 ಕೋಟಿ ಜನರಿಗೆ ಕೆಲಸ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಈ ಆರೋಪ ಪ್ರತ್ಯಾರೋಪ ನೋಡೋಣ.